ಕೇರಳದ ತಿರುವನಂತಪುರಂ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಮಧ್ಯೆ ಬಿಗ್ ಫೈಟ್ ಇರುವಂತಹ ಕ್ಷೇತ್ರ. ಹ್ಯಾಟ್ರಿಕ್ ಗೆಲುವನ್ನ ಕಾಂಗ್ರೆಸ್ ಇಲ್ಲಿ ದಾಖಲಿಸಿತ್ತು. ಆದರೆ ಈ ಬಾರಿ ಭಾರಿ ಪೈಪೋಟಿ ಈ ಕ್ಷೇತ್ರದಲ್ಲಿ, ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಶಶಿ ತರೂರ್ಗೆ ರಾಜೀವ್ ಚಂದ್ರಶೇಖರ್, ಬಿಜೆಪಿಯ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಭಾರಿ ಪೈಪೋಟಿಯನ್ನ ಕೊಟ್ಟಿದ್ದಾರಂತೆ. 2009ರಿಂದ ತಿರುವನಂತಪುರಂ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು ಕಾಂಗ್ರೆಸ್ನ ಭದ್ರಕೋಟೆ. ಆದ್ರೆ ಕೈಕೋಟೆಯನ್ನ ರಾಜೀವ್ ಚಂದ್ರಶೇಖರ್ ಛಿದ್ರ ಮಾಡ್ತಾರಾ? ಯಾಕಂದ್ರೆ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಈ ಭವಿಷ್ಯವನ್ನ ಹೇಳ್ತಾ ಇದೆ. ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ರಾಜೀವ್ ಚಂದ್ರಶೇಖರ್ ಹಾಗೆ ಶಶಿ ತರೂರ್ ಮಧ್ಯೆ ಬಹಳ ಟಕ್ಕರ್ನ ಫೈಟ್ ಇದೆ ಅನ್ನುವಂಥದ್ದನ್ನ ಈ ಸಮೀಕ್ಷೆ ಹೇಳ್ತಾ ಇರೋದು. ಇಬ್ಬರಲ್ಲಿ ಯಾರು ಬೇಕಾದ್ರೂ ಗೆಲ್ಲಬಹುದು. ಬಿಜೆಪಿಗೂ ಕೂಡ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ನಾವು ಗಮನಿಸಬೇಕು, ಕೇರಳದಲ್ಲಿ ಇದುವರೆಗೂ ಕಳೆದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಖಾತೆಯನ್ನ ತೆರೆದಿರಲಿಲ್ಲ. ಆದರೆ ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಆ ಭಾಗದಲ್ಲೂ ಕೂಡ ತನ್ನ ಕೇಡರ್ನ ಗಟ್ಟಿಗೊಳಿಸುವುದಕ್ಕೆ, ತನ್ನ ಕೇಡರ್ನ ಬಲಗೊಳಿಸಿಕೊಳ್ಳುವುದಕ್ಕೆ ಸಾಕಷ್ಟು ವರ್ಕ್ ಅನ್ನ ಅಲ್ಲಿ ಮಾಡ್ತಾ ಇದೆ. ಹಲವು ಚುನಾವಣಾ ಸಮೀಕ್ಷೆಗಳು, ಚುನಾವಣೋತ್ತರ ಸಮೀಕ್ಷೆಗಳು ಕೇರಳದಲ್ಲೂ ಕೂಡ ಬಿಜೆಪಿ ಗೆಲ್ಲಬಹುದು ಅನ್ನುವಂಥ ಅಂದಾಜನ್ನ ನೀಡಿವೆ. ಅದರ ಪ್ರಕಾರ ನಾವೀಗ ಗಮನಿಸ್ತಾ ಇದ್ದೀವಿ ಆಕ್ಸಿಸ್ ಮೈ ಇಂಡಿಯಾದ ಸರ್ವೆಯ ಭವಿಷ್ಯ. ತಿರುವನಂತಪುರಂ ಲೋಕಸಭಾ ಕ್ಷೇತ್ರ, ಕೇರಳದ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಶಶಿ ತರೂರ್ ಹಾಗೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಾಜೀವ್ ಚಂದ್ರಶೇಖರ್, ಇವರಿಬ್ಬರ ಮಧ್ಯೆ ಟಕ್ಕರ್ನ ಫೈಟ್ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳಿದೆ. ಕಾಂಗ್ರೆಸ್ನ ಭದ್ರಕೋಟೆಯನ್ನ ರಾಜೀವ್ ಚಂದ್ರಶೇಖರ್ ಒಡೆದು ಅಲ್ಲಿ ಬಿಜೆಪಿಯ ಪತಾಕಿಯನ್ನ ಹಾರಿಸಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.